ಅಂಥವ್ರಗಳ ತಲೆ ಪೀಸ್ ಪೀಸ್ ಆಗಿದೆ, ರುಂಡ ಚಂಡಾಡಿದ್ದಾರೆ. ಆಪರೇಷನ್ ಸಿಂಧೂರ ಹೆಸರುಟ್ಟಿದ್ ಹೇಗೆ ಕೇಳ್ರಿ, ಹೆಸರು ಹೆಂಗಿದೆ ಕೇಳ್ರಿ. ಅದು ಆಪರೇಷನ್ ಸಿಂಧೂರ. ಯಾರ್ ಹೆಸರಿಟ್ರು, ಯಾಕೆ ಹೆಸರಿಟ್ರು? ಸಿಂಧೂರ ಅಂದ್ರೆ ಏನ್ ಹೇಳಿ? ನಮ್ ಸಂಸ್ಕೃತಿ, ಹೆಣ್ಮಕ್ಳ ಕುಂಕುಮ. ಸಿಂಧೂರ ಹೆಸರು ಕೊಟ್ಟಿದ್ದೆ ಪ್ರಧಾನಿ ಮೋದಿ ಅಂತ. ಅಲ್ಟಿಮೇಟ್ ಆಗಿದೆ ಹೆಸರು ಮಾತ್ರ. ಮಿಡ್ ನೈಟ್ ಅಟ್ಯಾಕ್ಗೆ ಸಿಂಧೂರ ಅಂತ ಹೇಳಿದ್ದೆ ಮೋದಿ. ಆಪರೇಷನ್ ಸಿಂಧೂರ ಹೆಸರು ಹೆಂಗಿದೆ, ಆ ತಾಕತ್ ನೋಡಿ, ಗತ್ ನೋಡಿ, ಆ ಹೆಸರಿನ ತೂಕ ನೋಡಿ. ಪಹಲ್ಗಾಮ್ ದಾಳಿಗೆ ಆಪರೇಷನ್ ಸಿಂಧೂರ ಅಂತ ಪ್ರತೀಕಾರವನ್ನ ತೀರಿಸ್ಕೊಂಡಿದೀವಿ. ಈಗ ನಾವು ಸರ್ಜಿಕಲ್ ಸ್ಟ್ರೈಕ್ ಮತ್ತೊಂದು ಮಗದೊಂದು ಇಲ್ಲಿ ತನಕ ಒಂದೊಂದು ಹೆಸರು ಕೇಳ್ಕೊಂಡ್ ಬರ್ತಾ ಇದ್ವಲ್ಲ, ಕೊಟ್ಕೊಂಡ್ ಬರ್ತಾ ಇದ್ರಲ್ಲ, ಅದೇ ರೀತಿಯಾಗಿ ಈ ಸಲ ಆಗಿರುವಂತಹ ದಾಳಿನ 2025ರಲ್ಲಿ ಮೇಲಾಗಿರುವಂತಹ ದಾಳಿನ ಏನಂತ ಕರೀತಾರೆ ಗೊತ್ತಾ? ಆಪರೇಷನ್ ಸಿಂಧೂರ. ಇತಿಹಾಸವನ್ನ ಸೃಷ್ಟಿ ಮಾಡುತ್ತೆ ಈ ಆಪರೇಷನ್ ಸಿಂಧೂರ. ಯಾರಪ್ಪ ಹೆಸರಿಟ್ಟಿದ್ದು ಅಂದ್ರೆ ಮೋದಿನೇ ಪ್ಲಾನ್ ಮಾಡಿದಂತೆ. ಎಂತ ತೂಕವಾದ ಹೆಸರು ನೋಡಿ, ಸಿಂಧೂರ. ಲಿಂಕ್ ಗೊತ್ತಾಯ್ತಾ ಯಾಕೆ ಅಂತ? 28 ಜನ ಗಂಡು ಮಕ್ಕಳು ಸತ್ರು, ಒಬ್ಬ ಹೆಣ್ಮಗಳು ಮದುವೆಯಾಗ ಆಗ್ತೇನೆ ಕೈಯಲ್ಲಿರುವಂತಹ ಮೆಹಂದಿ ಕಲೆ ಹೋಗಿರ್ಲಿಲ್ಲ, ಮುಖದಲ್ಲಿರೋ ಅರಿಶಿನ ಮಾಸಿರ್ಲಿಲ್ಲ, ಆಗ್ಲೇ ಗಂಡನನ್ನ ಕಳ್ಕೊಂಡು ಅಲ್ಲೇ ತಲೆ ಚಚ್ಕೊಂಡು ಅಳ್ತಾ ಇದ್ಲಲ್ಲ, ಆಕೆಯ ಕುಂಕುಮಕ್ಕೆ ಉತ್ತರ ಸಿಕ್ಕಿದೆ ಇವತ್ತು. ನಮ್ಮ ಬೆಂಗಳೂರಿನಲ್ಲಿ, ಶಿವಮೊಗ್ಗದಲ್ಲಿ ಪಾಪ ಗಂಡನನ್ನ ಕಳ್ಕೊಂಡು ಬಂದು ಇಲ್ಲಿ ಬಿಕ್ಕಿ 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 ಅಳ್ತಾ ಇದ್ರಲ್ಲ, ಅವ್ರಗಳ ಅಳುವಿಗೆ ಉತ್ತರ ಸಿಕ್ಕಿದೆ ಇವತ್ತು. ಅಫ್ಕೋರ್ಸ್ ಇಷ್ಟೊತ್ತು ನಮ್ಮ ಸೀನಿಯರ್ಸ್ಗಳು ಕೂಡ ಅದನ್ನೇ ಮಾತಾಡ್ತಾ ಇದ್ರು, ಇದಾದ ತಕ್ಷಣ ಅವ್ರ ಮನೆಗೆ ಮಕ್ಕಳನ್ನ ವಾಪಸ್ ಕಳ್ಸಕ್ ಆಗಲ್ಲ ನಾವು ಅಂತ. ಬಟ್ ಪ್ರತೀಕಾರ ಅನ್ನೋದಂತೂ ಬೇಕಲ್ವಾ? ಅಂತಹದ್ದೇ ಸಾವುಗಳು ಇನ್ನೊಂದ್ಸಲ ಆಗಬಾರ್ದಲ್ವಾ? ಅಮಾಯಕರ ಜೀವ ಹೋಗ್ಬಾರ್ದಲ್ವಾ? ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅವ್ರಗಳಿಗೆ ತಕ್ಕ ಪಾಠವನ್ನಂತೂ ಕಲಿಸ್ಬೇಕಿತ್ತಲ್ವಾ? ಅದು ಮೊದಲ ಹಂತದಲ್ಲಿ ಆಗಿದೆ, ಯಶಸ್ವಿಯಾಗಿ ಆಗಿದೆ. ಹೆಸರು ಮಾತ್ರ ನಿಜಕ್ಕೂ ಅದು ಕೊಡುವಂತಹ ವೈಬ್ರೇಷನ್, ಜಸ್ಟ್ ಇಮ್ಯಾಜಿನ್. ಹೇಳಿ ನಿಮ್ಮ ಬಾಯಲ್ಲಿ ನೀವೇ, ಆಪರೇಷನ್ ಸಿಂಧೂರ. ಸಿಂಧೂರ ಕುಂಕುಮ ಅಳಿಸಿದವರಿಗೆ ಸರಿಯಾಗಿ ಕೊಡ್ತೀವಿ, ಶಾಸ್ತಿ ಮಾಡ್ತೀವಿ ಅಂತ. ಘರ್ ಮೇ ಘುಸ್ಕೆ ಮಾರೆಂಗೆ ಅಂದಿದ್ರು, ಹಂಗೆ ಮನೆ ಒಳಗೆ ನುಗ್ಗೆ ಹೊಡೆದಿದ್ದಾರೆ, ಅವರ ದೇಶದೊಳಗೆ ನುಗ್ಗೆ ಹೊಡೆದಿದ್ದಾರೆ. ಇಲ್ಲಿ ತನಕ POK ಆ ಭಾಗಗಳಲ್ಲಿ ಮಾತ್ರ, ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಅಂತ ಏನಿತ್ತು ಆ ಭಾಗಗಳಲ್ಲಿ ಮಾತ್ರ ಇಂತಹ ಅಟ್ಯಾಕ್ಗಳಾಗ್ತಾ ಇತ್ತು. ಬಟ್ ಅವರು ಊಹೆನೇ ಮಾಡಿರಲಿಲ್ಲ ಬಿಡಿ, ಈ ರೀತಿಯಾಗಿ ಒಳಗೆ ನುಗ್ಗಿ ಅವರ ಮಿಸೈಲ್ಗಳು ಈ ಪ್ರಮಾಣದಲ್ಲಿ ನಮಗೆ ಒಂದು ನಷ್ಟವನ್ನ, ಸಾವನ್ನ ಉಂಟು ಮಾಡುತ್ತೆ ಅಂತ ಅವ್ರು ಅಂದ್ಕೊಂಡಿರ್ಲಿಲ್ಲ.